ಸರ್ 16 ವರ್ಷದ ಒಂದು ವನವಾಸ ಅಜ್ಞಾತವಾಸ ಮುಗೀತು. ಏನಂತಾರೆ, ಹೆಣ್ಮಕ್ಳು ಒಂದು ಅದೃಷ್ಟ ಅನ್ನೋದು RCB ತಂದಿದ್ದಾರೆ. ಇನ್ನ ಏನಿದ್ರು ನಮ್ದು ವಿನ್ನಿಂಗ್ ಸ್ಟ್ರೀಕ್ ಅನ್ನೋದನ್ನ ನಾವು ಕೌಂಟ್ ಮಾಡ್ಬೇಕಷ್ಟೇ. ಅವ್ರು ನೋಡಿ, ಅವ್ರು ನಮ್ನ ಬಿಟ್ಟೋದ್ರು ನಮ್ನ ಇನ್ನೂ ಖುಷಿ ಪಡಿಸ್ತಾ ಇದ್ದಾರೆ. ಇಷ್ಟು ದಿನ ನಾವು ಅವ್ರ ಬರ್ತಡೇ ದಿನ ಅವ್ರ ಮೂವಿ ರಿಲೀಸ್ ಮಾಡ್ಬೇಕು ಅಂತಿರ್ತೀರಿ. ಬಟ್ ಇನ್ಮೇಲೆ ಅದು RCB ಒಂದು ಮೊದಲನೇ ಕಪ್ ಇವತ್ತೇ ಅವ್ರ ಬರ್ತಡೇ ದಿನಾನೇ ಗೆದ್ದಿದ್ದು ಅನ್ನೋದು ಜೀವನ ಪೂರ್ತಿ ನಮ್ಗೆ ನಾಪ್ಕ ಇರಂಗ್ ಮಾಡ್ಬಿಟ್ರು ಅವರು. 100% ಗೆದ್ದೇ ಗೆಲ್ತಾರೆ. ಈ ವರ್ಷ ಹುಡುಗಿರು ಮೆನ್ನು ಇಬ್ರು ಗೆಲ್ತಾರೆ. ಅದೃಷ್ಟ ಹೆಣ್ಮಕ್ಳು ತಂದಾಯ್ತು ಸರ್. ಇವಾಗ ಆಪತ್ ಬಾಂಧವ ಅಂತ ಇದ್ರಿ ಬಿಡಿನ. ಹೆಣ್ಮಕ್ಳು ಟೀಮ್ಗೆ ಆಪತ್ ಬಾಂಧವೇ ನಮ್ಮ ಎಲಿಸ್ ಪೆರಿ ಅವರು. ಅದು ಬಿಟ್ಟು ನಮ್ಮ ಇಂಡಿಯನ್ ಟೀಮ್ ಪ್ಲೇಯರ್ಸ್ ಮಂದಾನ ಆಗಿರ್ಬೋದು, ಆಶಾ ಶೋಭನ ಆಗಿರ್ಬೋದು, ಶ್ರೇಯಾಂಕ ಪಾಟೀಲ್ ನಮ್ ಕನ್ನಡದ ಹುಡುಗಿ ಆಗಿರ್ಬೋದು, ಎಲ್ಲರೂ ಚೆನ್ನಾಗಿ ಆಡಿದ್ದಾರೆ. ಎಲ್ಲರೂ ಆಡಿರೋದಕ್ಕೆ ಗೆದ್ದಿರೋದು. ಒಂದು ಟೀಮ್ ವರ್ಕ್ ತೋರಿಸಿದ್ದಾರೆ. ಏನಿಲ್ಲ ಸರ್, ಬೆಂಗಳೂರು ಅಂತ ಹೆಸರು ಚೇಂಜ್ ಮಾಡಕ್ ಅನೌನ್ಸ್ ಮಾಡಿದ್ದೆ ಶುರು, ಗೆದ್ದಿದ್ದೀರಿ. ಇನ್ನ ಬೆಂಗಳೂರು ಅಂತ ಹೆಸರು ಚೇಂಜ್ ಮಾಡಿದ್ಮೇಲೆ ಇನ್ ಎಷ್ಟು ಕಪ್ಗಳು ಗೆದ್ಬೋದು ಹೇಳಕ್ಕೆ ಆಗಲ್ಲ ಸರ್. 16 ವರ್ಷದ ಒಂದು ವನವಾಸ ಅಜ್ಞಾತವಾಸ ಮುಗೀತು. ಏನಂತಾರೆ, ಹೆಣ್ಮಕ್ಳು ಒಂದು ಅದೃಷ್ಟ ಅನ್ನೋದು RCB ತಂದಿದ್ದಾರೆ. ಇನ್ನ ಏನಿದ್ರು ನಮ್ದು ವಿನ್ನಿಂಗ್ ಸ್ಟ್ರೀಕ್ ಅನ್ನೋದನ್ನ ನಾವು ಕೌಂಟ್ ಮಾಡ್ಬೇಕಷ್ಟೇ. ಅವ್ರು ನೋಡಿ, ಅವ್ರು ನಮ್ನ ಬಿಟ್ಟೋದ್ರು ನಮ್ನ ಇನ್ನೂ ಖುಷಿ ಪಡಿಸ್ತಾ ಇದ್ದಾರೆ. ಇಷ್ಟು ದಿನ ನಾವು ಅವ್ರ ಬರ್ತಡೇ ದಿನ ಅವ್ರ ಮೂವಿ ರಿಲೀಸ್ ಮಾಡ್ಬೇಕು ಅಂತಿರ್ತೀರಿ. ಬಟ್ ಇನ್ಮೇಲೆ ಅದು RCB ಒಂದು ಮೊದಲನೇ ಕಪ್ ಇವತ್ತೇ ಅವ್ರ ಬರ್ತಡೇ ದಿನಾನೇ ಗೆದ್ದಿದ್ದು ಅನ್ನೋದು ಜೀವನ ಪೂರ್ತಿ ನಮ್ಗೆ ನಾಪ್ಕ ಇರಂಗ್ ಮಾಡ್ಬಿಟ್ರು ಅವರು. 100% ಗೆದ್ದೇ ಗೆಲ್ತಾರೆ. ಈ ವರ್ಷ ಹುಡುಗಿರು ಮೆನ್ನು ಇಬ್ರು ಗೆಲ್ತಾರೆ. ಅದೃಷ್ಟ ಹೆಣ್ಮಕ್ಳು ತಂದಾಯ್ತು ಸರ್. ಇವಾಗ ಆಪತ್ ಬಾಂಧವ ಅಂತ ಇದ್ರಿ ಬಿಡಿನ. ಹೆಣ್ಮಕ್ಳು ಟೀಮ್ಗೆ ಆಪತ್ ಬಾಂಧವೇ ನಮ್ಮ ಎಲಿಸ್ ಪೆರಿ ಅವರು. ಅದು ಬಿಟ್ಟು ನಮ್ಮ ಇಂಡಿಯನ್ ಟೀಮ್ ಪ್ಲೇಯರ್ಸ್ ಮಂದಾನ ಆಗಿರ್ಬೋದು, ಆಶಾ ಶೋಭನ ಆಗಿರ್ಬೋದು, ಶ್ರೇಯಾಂಕ ಪಾಟೀಲ್ ನಮ್ ಕನ್ನಡದ ಹುಡುಗಿ ಆಗಿರ್ಬೋದು, ಎಲ್ಲರೂ ಚೆನ್ನಾಗಿ ಆಡಿದ್ದಾರೆ. ಎಲ್ಲರೂ ಆಡಿರೋದಕ್ಕೆ ಗೆದ್ದಿರೋದು. ಒಂದು ಟೀಮ್ ವರ್ಕ್ ತೋರಿಸಿದ್ದಾರೆ. ಏನಿಲ್ಲ ಸರ್, ಬೆಂಗಳೂರು ಅಂತ ಹೆಸರು ಚೇಂಜ್ ಮಾಡಕ್ ಅನೌನ್ಸ್ ಮಾಡಿದ್ದೆ ಶುರು, ಗೆದ್ದಿದ್ದೀರಿ. ಇನ್ನ ಬೆಂಗಳೂರು ಅಂತ ಹೆಸರು ಚೇಂಜ್ ಮಾಡಿದ್ಮೇಲೆ ಇನ್ ಎಷ್ಟು ಕಪ್ಗಳು ಗೆದ್ಬೋದು ಹೇಳಕ್ಕೆ ಆಗಲ್ಲ ಸರ್. 16 ವರ್ಷದ ಒಂದು ವನವಾಸ ಅಜ್ಞಾತವಾಸ ಮುಗೀತು. ಏನಂತಾರೆ, ಹೆಣ್ಮಕ್ಳು ಒಂದು ಅದೃಷ್ಟ ಅನ್ನೋದು RCB ತಂದಿದ್ದಾರೆ. ಇನ್ನ ಏನಿದ್ರು ನಮ್ದು ವಿನ್ನಿಂಗ್ ಸ್ಟ್ರೀಕ್ ಅನ್ನೋದನ್ನ ನಾವು ಕೌಂಟ್ ಮಾಡ್ಬೇಕಷ್ಟೇ. ಅವ್ರು ನೋಡಿ, ಅವ್ರು ನಮ್ನ ಬಿಟ್ಟೋದ್ರು ನಮ್ನ ಇನ್ನೂ ಖುಷಿ ಪಡಿಸ್ತಾ ಇದ್ದಾರೆ. ಇಷ್ಟು ದಿನ ನಾವು ಅವ್ರ ಬರ್ತಡೇ ದಿನ ಅವ್ರ ಮೂವಿ ರಿಲೀಸ್ ಮಾಡ್ಬೇಕು ಅಂತಿರ್ತೀರಿ. ಬಟ್ ಇನ್ಮೇಲೆ ಅದು RCB ಒಂದು ಮೊದಲನೇ ಕಪ್ ಇವತ್ತೇ ಅವ್ರ ಬರ್ತಡೇ ದಿನಾನೇ ಗೆದ್ದಿದ್ದು ಅನ್ನೋದು ಜೀವನ ಪೂರ್ತಿ ನಮ್ಗೆ ನಾಪ್ಕ ಇರಂಗ್ ಮಾಡ್ಬಿಟ್ರು ಅವರು. 100% ಗೆದ್ದೇ ಗೆಲ್ತಾರೆ. ಈ ವರ್ಷ ಹುಡುಗಿರು ಮೆನ್ನು ಇಬ್ರು ಗೆಲ್ತಾರೆ. ಅದೃಷ್ಟ ಹೆಣ್ಮಕ್ಳು ತಂದಾಯ್ತು ಸರ್. ಇವಾಗ ಆಪತ್ ಬಾಂಧವ ಅಂತ ಇದ್ರಿ ಬಿಡಿನ. ಹೆಣ್ಮಕ್ಳು ಟೀಮ್ಗೆ ಆಪತ್ ಬಾಂಧವೇ ನಮ್ಮ ಎಲಿಸ್ ಪೆರಿ ಅವರು. ಅದು ಬಿಟ್ಟು ನಮ್ಮ ಇಂಡಿಯನ್ ಟೀಮ್ ಪ್ಲೇಯರ್ಸ್ ಮಂದಾನ ಆಗಿರ್ಬೋದು, ಆಶಾ ಶೋಭನ ಆಗಿರ್ಬೋದು, ಶ್ರೇಯಾಂಕ ಪಾಟೀಲ್ ನಮ್ ಕನ್ನಡದ ಹುಡುಗಿ ಆಗಿರ್ಬೋದು, ಎಲ್ಲರೂ ಚೆನ್ನಾಗಿ ಆಡಿದ್ದಾರೆ. ಎಲ್ಲರೂ ಆಡಿರೋದಕ್ಕೆ ಗೆದ್ದಿರೋದು. ಒಂದು ಟೀಮ್ ವರ್ಕ್ ತೋರಿಸಿದ್ದಾರೆ. ಏನಿಲ್ಲ ಸರ್, ಬೆಂಗಳೂರು ಅಂತ ಹೆಸರು ಚೇಂಜ್ ಮಾಡಕ್ ಅನೌನ್ಸ್ ಮಾಡಿದ್ದೆ ಶುರು, ಗೆದ್ದಿದ್ದೀರಿ. ಇನ್ನ ಬೆಂಗಳೂರು ಅಂತ ಹೆಸರು ಚೇಂಜ್ ಮಾಡಿದ್ಮೇಲೆ ಇನ್ ಎಷ್ಟು ಕಪ್ಗಳು ಗೆದ್ಬೋದು ಹೇಳಕ್ಕೆ ಆಗಲ್ಲ